ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ನ ಹೇಗೆ ಸೆಟ್ ಮಾಡೋದು, ಜಾವಾ ನೆಟ್ಬೀನ್ಸ್ ಐಡಿಯಲ್ಲಿ ಇದರಲ್ಲಿ ಹೇಗೆ ಬ್ಯಾಕ್ಗ್ರೌಂಡ್ ಇಮೇಜ್ನ ಸೆಟ್ ಮಾಡಿ ಅದ್ರ ಮೇಲೆ ಪ್ಯಾನಲ್ ಹಾಕಿ ಹೇಗೆ ಅದ್ರ ಮೇಲೆ ಲಾಗಿನ್ ಪೇಜ್ ಆಗಿರ್ಬೋದು, ನಿಮ್ಗೆ ಏನು ಪ್ರಾಜೆಕ್ಟ್ ಏನಾದರೂ ಇದ್ರೆ ಹೇಗೆ ಡಿಸೈನ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್. ಫಸ್ಟು ನಾನು ನ್ಯೂ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿ ಅದನ್ನು ಏನು ಮಾಡಿದೆ, ಸೇವ್ ಮಾಡಿದ್ದೀನಿ. ನೇಮ್ನ ಕೊಟ್ಟಿದ್ದೀನಿ ಇಮೇಜ್ ಇದಂತ. ನೆಕ್ಸ್ಟು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ನೀವು ಜೆ ಫ್ರೇಮ್ನ ತಗೋಬೇಕು. ಯಾವ್ದು ನಾವೀಗ ಹೊಸ ಕ್ರಿಯೇಟ್ ಮಾಡ್ತಿರ್ತೀವಲ್ಲ ಅದ್ರ ಕೆಳಗಡೆ ಒಂದು ಬಂದಿರುತ್ತೆ, ಅಲ್ಲಿ ಸೋರ್ಸ್ ಫೈಲ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇದನ್ನು ತಗೊಳ್ಬೇಕು. ನೆಕ್ಸ್ಟು ಈ ಥರ ಬರುತ್ತೆ, ಜೆ ಫ್ರೇಮ್ ಬರುತ್ತೆ. ಈಗ ಇದಕ್ಕೆ ಲೇಬಲ್ನ ಫಿಕ್ಸ್ ಮಾಡಬೇಕು. ಲೇಬಲ್ನ ತಂದು ಹಾಕಿ ಸೈಜ್ ಕೊಡ್ಕೋಬೇಕು ಫಸ್ಟು, ಆಮೇಲೆ ಲೇಬಲ್ ಹಾಕೋಬೋದು. ಫಸ್ಟು ಸೈಜ್ ಕೊಡೋಣ. ನಿಮ್ಮ ಇಮೇಜ್ ಎಷ್ಟು ಇದೆಯೋ ಅಷ್ಟೇ ಸೈಜ್ ಕೊಡಬೇಕಂತಿಲ್ಲ, ನಾನು ಸುಮ್ಮನೆ ಮ್ಯಾಕ್ಸಿಮಮ್ ಕೊಟ್ಟಿದ್ದೀನಿ. ನೆಕ್ಸ್ಟು ಪ್ರಾಪರ್ಟೀಸ್ಗೆ ಹೋಗಬೇಕು. ಅಲ್ಲಿ ಐಕಾನ್ಸ್ ಅಂತ ಇರುತ್ತೆ ನೋಡಿ, ಐಕಾನ್ಸ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಎಕ್ಸ್ಟರ್ನಲ್ ಇಮೇಜ್ನ ಸೆಲೆಕ್ಟ್ ಮಾಡಬೇಕು. ಎಕ್ಸ್ಟರ್ನಲ್ನ ಇಮೇಜ್ನ ಸೆಲೆಕ್ಟ್ ಮಾಡಿ ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ಸಲ್ಲಿ ನಾನು ಡೌನ್ಲೋಡ್ ಮಾಡಿದ್ದು, ಡೌನ್ಲೋಡ್ಸ್ನಲ್ಲಿ ಇರುತ್ತೆ. ಅಲ್ಲಿ ನಾನು ಯಾವ ಇಮೇಜ್ನ ಸೆಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಆ ಇಮೇಜ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿದೆ ನೋಡಿ, ಆ ಇಮೇಜ್ನ ಸೆಲೆಕ್ಟ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಬ್ಯಾಕ್ಗ್ರೌಂಡಿಗೆ ಇಮೇಜ್ ಬಂತು. ಈಗ ಇದನ್ನು ಕ್ಲೀನಾಗಿ ಕರೆಕ್ಟಾಗಿ ಸೆಟ್ ಮಾಡಿ ಕ್ರಾಪ್ ಮಾಡಿ ಕೂರಿಸ್ಬೇಕಲ್ವಾ, ಅದಕ್ಕೋಸ್ಕರ ಲೇಬಲ್ ಅಂತ ಇದೆಯಲ್ಲ ಅದನ್ನು ಡಬಲ್ ಕ್ಲಿಕ್ ಮಾಡಿ ಅದನ್ನು ರಿಮೂವ್ ಮಾಡ್ತೀನಿ. ನೆಕ್ಸ್ಟ್ ಈಗ ಇದನ್ನು ಕ್ರಾಪ್ ಮಾಡಿ ಕರೆಕ್ಟಾಗಿ ಕೂರಿಸ್ಬೇಕು. ಅದಕ್ಕೋಸ್ಕರ ಡ್ರಾಗ್ ಮಾಡ್ತಾಯಿದ್ದೀನಿ. ಆ ಕಡೆ ಕ್ರಾಪ್ ಮಾಡಿದೆ, ಈ ಥರ ಕ್ರಾಪ್ ಮಾಡಬೇಕು. ಈಗ ಕೆಳಗಡೆನೂ ಅದೇ ಥರ ಕ್ರಾಪ್ ಮಾಡಬೇಕು ನೋಡಿ. ಈಗ ಕರೆಕ್ಟಾಗಿ ಕ್ರಾಪ್ ಆಗಿದೆ ಮೇಲೆ ಕೆಳಗೆಲ್ಲ. ಈಗ ಒಂದ್ಸತಿ ಹೀಗೆ ರನ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಬಂದಿದೆ ಬ್ಯಾಕ್ಗ್ರೌಂಡು. ಈಗ ಏನು ಮಾಡಬೇಕಂದ್ರೆ ಇದ್ರ ಮೇಲೆ ನೀವು ಪ್ಯಾನಲ್ಲು ಏನೇ ಹಾಕಬೇಕಂದ್ರೂ ನ್ಯಾವಿಗೇಟ್ ಅನ್ನೋ ಆಪ್ಷನಿಗೆ ಹೋಗಿ ಫೈಲ್ ಮೆಂಬರ್ನ ಸೆಲೆಕ್ಟ್ ಮಾಡಬೇಕು. ಏಕೆಂದರೆ ಅದು ನಿಮ್ಗೆ ತೋರಿಸುತ್ತೆ. ನ್ಯಾವಿಗೇಟ್ ಆಪ್ಷನ್ಗೆ ಹೋಗಿ ಬರ್ತಿಲ್ಲ ಅಂದರೆ ಅದು ಒಂದು ಸತಿ ರೀಸೆಟ್ ಮಾಡಿ, ಇದು ನಾನು ಆಲ್ರೆಡಿ ಮಾಡಿದ್ದೆ ನ್ಯಾವಿಗೇಟು, ಅದಕ್ಕೋಸ್ಕರ ಮತ್ತೆ ಬರ್ತಿಲ್ಲ. ನೀವೇನು ಮಾಡಬೇಕಂದ್ರೆ ನ್ಯಾವಿಗೇಟಿಗೆ ನೀವು ಮಾಡಿಲ್ಲ ಅಂದರೆ ಒಂದು ಸತಿ ನೀವು ನ್ಯಾವಿಗೇಟ್ ಆಪ್ಷನಿಗೆ ಹೋಗಿ ಫೈಲ್ ಈಗ ಬಂತು ನೋಡಿ, ಹೇರ್ ಆರ್ಚಿಗೆ ಹೋಗಿ ಆಮೇಲೆ ಮತ್ತೆ ಮಾಡಿದ್ರೆ ಬರುತ್ತೆ. ಕೆಲವು ಸತಿ ಆಗಿ ಬರೋಲ್ಲ. ಈಗ ಬಂತು ನೋಡಿ, ಬಂತು. ಈಗ ಇಲ್ಲಿ ಬಂದಿದೆ ನೋಡಿ. ಈಗ ಅದು ಕ್ಲಿಕ್ ಮಾಡಿದ್ರೆ ಅದು ಇದಾಗುತ್ತೆ. ಈಗ ಇಲ್ಲಿ ನೋಡಿ ಬಂದಿದೆ. ಈಗ ಫ್ರೇಮ್ ಅಂತ ಇದೆಯಲ್ಲ, ಫ್ರೇಮ್ನ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಅಲ್ಲಿ ಅಬ್ಸಲ್ಯೂಟ್ ಲೇಔಟ್ ಅಂತ ಇರುತ್ತೆ, ಲೇಔಟಲ್ಲಿ ಹೋಗಿ ಅಬ್ಸಲ್ಯೂಟ್ ಲೇಔಟ್ನ ಮಾಡಬೇಕು. ನೆಕ್ಸ್ಟು ಅಬ್ಸಲ್ಯೂಟ್ ಲೇಔಟ್ ಅಂದರೆ ಇದ್ರ ಮೇಲೆ ಏನು ಬೇಕಾದರೂ ಕೂರಿಸ್ಬೋದು ನೀವು, ಕೂರುತ್ತೆ. ಈಗ ಲೇಬಲ್ನ ತೊಗೊಂಡು ಬಂದು ಇಲ್ಲಿ ಕೂರಿಸ್ತೀನಿ, ಆದರೆ ಕಾಣ್ತಿಲ್ಲ. ಏನಕ್ಕಂದರೆ ನೋಡಿ ಅಲ್ಲಿ ಮಾರ್ಕ್ಸ್ ಹೋಗ್ತೀನಿ, ಅದು ಫೋಟೋಕ್ಕಿಂತ ಕೆಳಗಿದೆ, ಅದಕ್ಕೋಸ್ಕರ ಫೋಟೋನ ಮೇಲೆ ಹಾಕ್ತೀನಿ. ಫೋಟೋ ಕೆಳಗಡೆ ಬರ್ತಾ ಹೋದಂಗೂ ಅದ್ರ ಮೇಲೆ ಲೇಬಲ್ಲು ಎಲ್ಲ ಕೂರಿಸ್ತಾ ಬರ್ಬೋದು. ಈಗ ಆಯಿತು. ಹಾಗೆ ಎಲ್ಲದಕ್ಕೂ ಮಾಡಬೇಕು ಗೈಸ್. ಏನೇನು ಕೂರಿಸ್ತೀರೋ ಹಾಗೆ ಎಲ್ಲದಕ್ಕೂ ಮಾಡಬೇಕು. ನಾನು ಯೂಸರ್ ಲಾಗಿನ್ ಅಂತ ಹಾಕಿ ಎಂಟರ್ ಮಾಡ್ತೀನಿ. ಈಗ ಸೈಜ್ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಈಗ ಮತ್ತೊಂದು ಲೇಬಲ್ ತರ್ತೀನಿ, ಸೇಮ್ ಅದೇ ಥರ ಮಾಡೋದು. ಮತ್ತೆ ಅಲ್ಲಿಗೆ ಹೋಗ್ತೀನಿ, ಅಲ್ಲೇ ಮತ್ತೆ ಇಮೇಜ್ನ ತೆಗೆದು ಕೆಳಗೆ ಡ್ರಾಗ್ ಮಾಡಿ ಕೆಳಗಡೆ ಹಾಕ್ತೀನಿ ಇಮೇಜ್ನ. ಈಗ ನೋಡಿ ಬಂದಿದೆ. ಈಗ ಎಡಿಟ್ ಟೆಕ್ಸ್ಟಿಗೆ ಹೋಗ್ತೀನಿ, ರೈಟ್ ಕ್ಲಿಕ್ ಮಾಡಿ ಯೂಸರ್ ನೇಮ್ ಅಂತ ಹಾಕಿ ಎಂಟರ್ ಹೊಡಿತೀನಿ. ಈಗ ಪ್ರಾಪರ್ಟೀಸ್ಗೆ ಹೋಗ್ತೀನಿ, ಫಾಂಟ್ ಸೈಜ್ನ ಏನು ಬೇಕಾದ್ರು ದೊಡ್ಡ ಮಾಡ್ಬೋದು, ಬೋಲ್ಡ್ ಮಾಡ್ಬೋದು. ನಾನು ಬೋಲ್ಡ್ ಮಾಡಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಸೈಜ್ನ. ಆಯಿತು. ಈಗ ಟೆಕ್ಸ್ಟ್ ಫೀಲ್ಡ್ನ ತರ್ತೀನಿ, ಮತ್ತು ಲೇಬಲ್ನ ತರ್ತೀನಿ, ಮತ್ತು ಪಾಸ್ವರ್ಡ್ ಫೀಲ್ಡ್ನ ತರ್ತೀನಿ. ಒಟ್ಟಿಗೆ ಎಲ್ಲದನ್ನು ಮಾಡೋಣ ಅಂತ ಅಷ್ಟೇ. ಈಗ ಆ ಇಮೇಜ್ ಎಲ್ಲಿದೆಯೋ ಅದನ್ನಷ್ಟು
ಕೆಳಗೆ ತಂದು ಹಾಕ್ತೀನಿ ಇಮೇಜ್ನ, ಆವಾಗ ಪೂರ್ತಿ ಎಲ್ಲ ಮೇಲೆ ಬರುತ್ತೆ. ನೋಡ್ತಿರ್ಬೋದು ಎಲ್ಲ ಮೇಲೆ ಬಂದಿದೆ. ಈಗ ಇಲ್ಲಿ ಎಡಿಟ್ ಮಾಡಿ, ಈಗ ಇಲ್ಲಿ ಪಾಸ್ವರ್ಡ್ ಅಂತ ಹಾಕ್ತೀನಿ. ಎಡಿಟ್ ಎಷ್ಟದಷ್ಟು ಕ್ಲಿಯರ್ ಮಾಡ್ತೀನಿ, ಮತ್ತು ಅಲ್ಲಿ ಮಿಡಲಲ್ಲಿ ಇಟ್ಟು ಡ್ರ್ಯಾಗ್ ಮಾಡ್ತೀನಿ. ಸ್ವಲ್ಪ ದೊಡ್ಡ ಇರಬೇಕಲ್ಲ ಪಾಸ್ವರ್ಡ್ ಎಂಟರ್ ಮಾಡೋಕ್ಕೆ, ಅದು ಎಂಟರ್. ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಹೇಗೆ ಕೋಡ್ ಸೆಟ್ ಮಾಡೋದು, ಹೇಗೆ ಕೋಡ್ ಬರೆಯೋದು ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸಿಂಪಲ್ ಡಿಸೈನ್ ಅಷ್ಟೇ ಹೇಳ್ತೀನಿ. ಬ್ಯಾಕ್ಗ್ರೌಂಡ್ ಇಮೇಜ್ ಹೇಗೆ ಸೆಟ್ ಮಾಡೋದು ಅಂತ ಅಷ್ಟೇ. ಈಗ ಬ್ಯಾಕ್ಗ್ರೌಂಡ್ ಇಮೇಜು ಸೆಟ್ ಆಯಿತು. ಈಗ ಏನು ಮಾಡ್ಬೇಕಂದ್ರೆ ಬಟನ್ಸ್ನ ತರ್ತೀನಿ ಲಾಗಿನ್ಗೆ, ಅದು ಸೇಮ್ ಹಾಗೆ ಮಾಡೋದು. ಅದನ್ನು ಇಮೇಜ್ನ ಕೆಳಗೆ ಹಾಕ್ತಾರೆ, ಬಟನ್ ಮೇಲ್ಗಡೆ ಕಾಣುತ್ತೆ. ಈಗ ಲಾಗಿನ್ ಅಂತ ಟೈಪ್ ಮಾಡಿ ಎಂಟರ್ ಹೊಡಿತೀನಿ. ಈಗ ಇದಕ್ಕೆ ಪ್ಯಾನಲ್ ಹಾಕೋಣ, ಚೆನ್ನಾಗಿರುತ್ತೆ. ಶೋ ಪಾಸ್ವರ್ಡ್ ಒಂದು ಹಾಕ್ಕೊಂಡು ಪ್ಯಾನಲ್ ಹಾಕೋಣ. ಚೆಕ್ ಬಾಕ್ಸ್ನ ಶೋ ಪಾಸ್ವರ್ಡ್ಗೆ ಯೂಸ್ ಮಾಡ್ತೀವಿ. ಇದಕ್ಕೆಲ್ಲ ಹೇಗೆ ಕೋಡ್ ಬರೆಯೋದು, ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಆ್ಯಕ್ಷನ್ ಪರ್ಫಾರ್ಮ್ ಮೋಡ್ ಅಂತ ಹೋಗುತ್ತೆ, ಅಲ್ಲಿಗೆ ಹೋಗಿ ಕೋಡ್ ಬರೀಬೇಕು. ಅದೆಲ್ಲ ಹೇಗಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಶೋ ಪಾಸ್ವರ್ಡ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ಅದು ಅಲ್ಲಿಗೆ ಸೆಟ್ ಆಗುತ್ತೆ. ಸೊ ಈಗ ಇದಕ್ಕೆ ಹೇಗೆ ಪ್ಯಾನಲ್ನ ಹಾಕೋದು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಪ್ಯಾನಲ್ ಬರಬೇಕು, ಹೇಗಂತ ತರಿಸ್ತೀನಿ ನೋಡಿ. ಈಗ ಅದು ಸೈಜ್ ಎಲ್ಲ ಕರೆಕ್ಟಾಗಿದೆ, ಲಾಗಿನ್ ಕರೆಕ್ಟಾಗಿ ಕೂತಿದೆ. ಈಗ ಪ್ಯಾನಲ್ನ ಹುಡುಕ್ತಾ, ಅಲ್ಲಿದೆ ಪ್ಯಾನಲ್ಲು, ಅದನ್ನು ಸೆಲೆಕ್ಟ್ ಮಾಡಿ ಈಗ ಇಡ್ತೀನಿ. ಪ್ಯಾನಲ್ ಕಾಣ್ತಿಲ್ಲ ನಿಮಗೆ, ಏನಕ್ಕಂದರೆ ಅದು ಫೋಟೋಯಿಂದ ಹಿಂದಿದೆ. ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ, ಈಗ ಅದಕ್ಕೆ ಬಂದು ಕೂರ್ತಲ್ಲ, ಈಗ ಅಬ್ಸಲ್ಯೂಟ್ ಅದಕ್ಕೆ ಹೋಗಿ ಮತ್ತೆ ಪ್ಯಾನಲ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಲೇಔಟಿಗೆ ಹೋಗಿ ಅಬ್ಸಲ್ಯೂಟ್ ಲೇಔಟಿಗೆ ಹೋಗಬೇಕು, ಆವಾಗ ಅದು ಕರೆಕ್ಟಾಗಿ ಕೂರುತ್ತೆ. ಈಗ ಹೀಗೆ ಡ್ರ್ಯಾಗ್ ಮಾಡೋದು, ನೋಡ್ತಿರ್ಬೋದು ಕ್ಲೀನಾಗಿ ಕೂತಿದೆ. ಈಗ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಡ್ರ್ಯಾಗ್ ಮಾಡಿಕೊಂಡು ನೆಕ್ಸ್ಟು ಬಾರ್ಡರ್ ಬೇಕು ನೋಡಿ, ಕ್ಲೀನಾಗಿ ಬಂದಿದೆ. ಈಗ ನಾನು ಫೋಟೋ ಸ್ವಲ್ಪ ಸೈಜ್ ದೊಡ್ಡ ಇದೆ, ಬೇಕಾದ್ರೆ ನೀವು ಕ್ರಾಪ್ ಮಾಡ್ಕೋಬೋದು. ನಾನು ಫೋಟೋ ಸೈಜ್ ದೊಡ್ಡದಿಂದ ಅಲ್ಲಿ ಸ್ವಲ್ಪ ದೊಡ್ಡ ಬರ್ತಿದೆ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಇಲ್ಲಿ ಲೈನ್ ಬಾರ್ಡರ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಬಾರ್ಡರ್ನ ಹಾಕ್ತೀನಿ. ನೆಕ್ಸ್ಟ್ ಇದು ಕಲರ್ ಬೇಕಾದ್ರೆ ಕಲರ್ ಹಾಕ್ತೀನಿ, ಬ್ಯಾಕ್ಗ್ರೌಂಡ್ ಕಲರ್ ಹಾಕ್ತೀನಿ. ನೋಡ್ತಿರ್ಬೋದು ಗೈಸ್ ಎಲ್ಲ ಕ್ಲೀನಾಗಿ ಆಗಿದೆ. ಈಗ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಎಲ್ಲ ಆಗಿದೆ. ಈಗ ಇದನ್ನು ಸ್ವಲ್ಪ ಕ್ರಾಪ್ ಮಾಡ್ತೀನಿ, ನೋಡ್ತಿರ್ಬೋದು ಈಗ ಕ್ಲೀನಾಗಿ ಬಂದಿದೆ. ಈಗ ಇದನ್ನು ರನ್ ಮಾಡ್ತೀನಿ. ಇಲ್ಲಿ ಇದನ್ನು ಎಂಟರ್ ಮಾಡಿ, ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಿ, ಇಲ್ಲಿ ಶೋ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಬೇಕು. ನೆಕ್ಸ್ಟ್ ಏನಾದ್ರು ಹೋಮ್ ಪೇಜ್ ಏನಾದ್ರು ಮಾಡಿದ್ರೆ ಅದಕ್ಕೆ ಲಾಗಿನ್ ಆಗಬೇಕು. ಥ್ಯಾಂಕ್ ಯು ಗೈಸ್.